ಓ, ಬನ್ನಿ ಬನ್ನಿ. ನೋಡು ಸೌಂದರ್ಯ, ನಿನ್ನ ಗಂಡನಿಗೆ 10 ಲಕ್ಷ ದುಡ್ಡು ಕೊಟ್ಟು 2 ವರ್ಷ ಆಯಿತು. ಅವನಿದ್ದಾಗ ಸರಿಯಾಗಿ ಬಡ್ಡಿ ಕಟ್ತಿದ್ದ. ಅವನು ತೀರ್ಕೊಂಡು 4 ತಿಂಗಳಾಯಿತು. ಇವಾಗ 12 ಲಕ್ಷ ಆಗಿದೆ. ನನಗೆ ಈ ತಿಂಗಳ ಅಮೌಂಟ್ ಬೇಕೇ ಬೇಕು. ನೋಡಿ, ನನಗೆ ಇವಾಗ ತಾನೇ ಕೆಲಸ ಸಿಕ್ಕಿದೆ. 1 ತಿಂಗಳು ಟೈಮ್ ಕೊಡಿ, ನಿಮ್ಮ ಬಡ್ಡಿ ಎಲ್ಲ ಕೊಡ್ತೀನಿ. ನನಗೆ ಬಡ್ಡಿ ಗಿಡ್ಡಿ ಎಲ್ಲ ಬೇಡ, ಫುಲ್ ಅಮೌಂಟ್ ಸೆಟ್ಲ್ ಮಾಡಲೇಬೇಕು. ಇಮಿಡಿಯೇಟ್ಲಿ ಅಷ್ಟೊಂದು ದುಡ್ಡು ಕೊಡಿ ಅಂದರೆ ಹೆಂಗೆ? ಸ್ವಲ್ಪ ತಿಂಗಳು ಟೈಮ್ ಕೊಡಿ, ನಿಮ್ಮ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದೇನು ಮಾಡ್ತೀಯೋ ಬಿಡ್ತೀಯೋ, ನೆಕ್ಸ್ಟ್ ಮಂತು ಅಮೌಂಟು ನಂಗೆ ಬೇಕೇ ಬೇಕು. ಇಲ್ಲ ಅಂದರೆ ಒಂದಿನ ನೀನು ಬೇಕು. ಒಂದೇ ಒಂದಿನ ಎಲ್ಲ ಅಮೌಂಟು ಮನ್ನಾ ಮಾಡ್ತೀನಿ. ಹೇಯ್, ನನ್ನ ನೀನು ಅನ್ಕೊಂಡಿದೀಯಾ ದುಡ್ಡುಗೋಸ್ಕರ ದೇಹ ಮಾಡ್ಕೊಳ್ಳೋಕೆ? ಓಕೆ, ಅಷ್ಟೊಂದು ಯಾಕೆ ಕೋಪ? ನಾನು ಸ್ವಲ್ಪ ಒಳ್ಳೇದಾಗಿರೋದಕ್ಕೆ 4 ತಿಂಗಳು ದುಡ್ಡು ಬಿಟ್ಟಿದ್ದು. ಆದರೆ ನೆಕ್ಸ್ಟ್ ಮಂತ್ 1ನೇ ತಾರೀಕು ದುಡ್ಡು ಬೇಕೇ ಬೇಕು. ಇಲ್ಲ ಅಂದರೆ ಒಂದಿನ ನೆನಪಿರಲಿ, ನೆಕ್ಸ್ಟ್ ಮಂತ್ 1ನೇ ತಾರೀಕು ಬರ್ತೀನಿ. ಬಾಯ್. ಏಯ್, ಯಾರೋ ನೀನು? ನನ್ನನ್ನು ಯಾಕೆ ಕರ್ಕೊಂಡ್ಬಂದಿದ್ಯಾ? ನನ್ನ ಶಕ್ತಿಯಿಂದ ನಿನ್ನ ಇಲ್ಲಿ ಕರೆ ತಂದೆ. ನಿನ್ನ ಕರೆಸಿದ್ದಕ್ಕೆ ಕಾರಣ ನೀನು ಮಾಡಿದ ತಪ್ಪಿಂದ. ನನ್ನಿಂದ ಏನು ತಪ್ಪಾಗಿದೆ? ನಿನಗೆ ನೆನಪಿದೆಯಾ? ನಾನು ಸಾಕಿದ ನಾಯಿಯನ್ನು ನೀನು ಕೊಂದಿದ್ದೀಯಾ? ನೀವು ನಾಯಿ ಹಿಡಿಯಲ್ಲ? ಆ? ಅದಕ್ಕೆ ನಿನ್ನನ್ನು ಹಿಡಿದಿದ್ದು. ಮನುಷ್ಯ ಸಾಯಿಸ್ತಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನೀವು ಯಾರೇ ನಾಯಿ ಸಾಯಿಸಿದ ಕರ್ಕೊಂಡ್ಬಂದಿದ್ಯಾ? ನೀನು ಮನುಷ್ಯನ ಸಾಯಿಸಿದ್ರೆ ನಾನು ಬಿಟ್ಬಿಡ್ತಿದ್ದೆ. ನಾನು ಸಾಕಿದ ನಾಯಿಯನ್ನು ನೀನು ಕೊಂದಿದ್ದೀಯಾ? ಅದಕ್ಕೆ ನಿನಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಶಿಕ್ಷೆನಾ? ಏನು ಶಿಕ್ಷೆ? ನೀನು ನನ್ನ ನಾಯಿ ಸಾಯಿಸಿದ್ಯಲ್ವಾ, ಅದಕ್ಕೆ ನೀನು 1 ತಿಂಗಳು ನಾಯಿ ಜೀವನ ಅನುಭವಿಸು. 1 ತಿಂಗಳಾದ ನಂತರ ಅದು ಬದುಕಿದ್ರೆ ನೀನು ಮನುಷ್ಯನ ಜೀವನಕ್ಕೆ ಮರಳ್ತೀಯ. ಇಲ್ಲ ಅಂದ್ರೆ ಅದು ಸತ್ತೋಗಿದ್ರೆ ನೀನು ಸತ್ತೋಗ್ತೀಯ. ಇದೊಂದು ಸರಿ ನನ್ನ ಕ್ಷಮಿಸ್ಬಿಡಿ. ಇನ್ನೊಂದು ಸರಿ ನಾನು ತಪ್ಪು ಮಾಡಲ್ಲ. ಅಯ್ಯೋ, ಇದೊಂದು ಸರಿ ನನ್ನ ಕ್ಷಮಿಸ್ಬಿಡು. ನಿನ್ನ ಈ ತಪ್ಪಿಗೆ ಕ್ಷಮೆನೇ ಇಲ್ಲ. ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅನುಭವಿಸು.
ಹಲೋ, ಒಂದು ಹೆಲ್ಪ್ ಆಗಬೇಕಾಗಿತ್ತು. ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಫೈನಾನ್ಸಲ್ಲಿ ಯಾರಾದರೂ ಕೊಡೋರಿದ್ದರೆ ಹೇಳ್ತೀರಾ? 10 ಲಕ್ಷ. ಸರಿ. ಅವ್ನು ಬರ್ತಾನೆ. ಅವನಿಗೆ ಕೊಡೋಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ. ದುಡ್ಡು ಕೊಟ್ಟಿಲ್ಲ ಅಂದರೆ ಅವನು ನನ್ನ ಕೆಟ್ಟದ ನಡೆಸ್ಕೊತಾನೆ. ಅದಕ್ಕೆ ನಾನು ಸಾಯಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನೀನು ಬಿಡ್ತಾ ಇಲ್ಲ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ರೂನೋ, Bruno, 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 Bruno. ನಾನು ಹೇಳಿದ್ದೇನು ಮಾಡಿದೆ? ನನಗಿನ್ನೂ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಕೊಡಿ. ನೋಡು, ನಾನು ಕೊಡೋ ಟೈಮೆಲ್ಲ ಕೊಟ್ಟಾಯಿತು. ಆದರೆ ನೀ ಆ ಟೈಮಲ್ಲಿ ನನ್ನ ಸಾಲ ಎಲ್ಲ ತೀರಿಸಿ ನನ್ನ ನಿನ್ನ ರೂಮ್ದಲ್ಲಿರೋ ಥರ ಮಾಡಿದ್ಯಾ. ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನಿಂದ ದೊಡ್ಡ ತಪ್ಪಾಗಿದೆ. ನನ್ನ ದಯವಿಟ್ಟು ಕ್ಷಮಿಸಿಬಿಡಿ. ಇನ್ನು ಮುಂದೆ ನನ್ನಿಂದ ಯಾವುದೇ ತೊಂದರೆ ಆಗಲ್ಲ. ನಿಮಗೆ ಏನಾದರೂ ಸಹಾಯ ಬೇಕಾದರೆ ದಯವಿಟ್ಟು ನನ್ನ ಕೇಳಿ, ನಾನು ಮಾಡಿಕೊಡ್ತೀನಿ. ಏನಾಗಿದೆ ನಿಮಗೆ? ದಿಢೀರಂತ ಏನೇನೋ ಮಾತಾಡ್ತಿದ್ದೀರಾ. ನಾನಿವಾಗ ನೀವು ಸಾಲ ತೀರಿಸ್ದೆ. ನೀವು ಅದನ್ನೇನು ಕೇಳಬೇಡಿ, ನಾನು ಅದನ್ನೇನು ಹೇಳಲ್ಲ. ಆದರೆ ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು ಬರ್ತೀನಿ.